ಇನ್ಸ್ಟಾಗ್ರಾಮು, ಫೇಸ್ಬುಕ್ಕು, ಆನಂತರ ವಾಟ್ಸಪ್ನಲ್ಲಿ ತುಂಬಾ ಟ್ರೆಂಡಿಂಗ್ನಲ್ಲಿರುವ ಈ ರೀತಿ ಇರುವ ಫೋಟೋನ ನಾವು ಈ ರೀತಿ ಯಾವ ರೀತಿ ಚೇಂಜ್ ಮಾಡೋದು ಅಂತೇಳಿ ನಿಮಗೆ ಇವತ್ತಿನ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ. ಅದು ಕೂಡ ನಿಮಗೆ 2 ಸ್ಟೆಪ್ಪಲ್ಲಿ. ಅದು ಕೆಲವೊಬ್ಬರಿಗೆ ಬ್ರೌಸರ್ನಲ್ಲಿ ವರ್ಕ್ ಆಗೋಲ್ಲ, ಅದಕ್ಕಾಗಿ ನಾನು ಮತ್ತೊಂದು ಸ್ಟೆಪ್ನಲ್ಲಿ ನಿಮಗೆ ತೋರಿಸ್ತೀನಿ. ಈ ರೀತಿ ಫೋಟೋಸ್ನ 2 ರೀತಿಯಲ್ಲಿ ಮಾಡ್ಬೋದು. ಒಂದು ಕ್ರೋಮ್ನಲ್ಲಿ ಹೋಗ್ಬಿಟ್ಟು ಬ್ರೌಸರ್ನಲ್ಲಿ ಡೈರೆಕ್ಟಾಗಿ ಮಾಡ್ಬೋದು, ಅಥವಾ ನಾವು ಆ್ಯಪ್ ಇನ್ಸ್ಟಾಲ್ ಮಾಡ್ಕೊಂಬಿಟ್ಟು ಮಾಡ್ಬೋದು. ನಾನು ನಿಮಗೆ ಈ ವಿಡಿಯೋದಲ್ಲಿ 2 ರೀತಿಯಲ್ಲಿ ತೋರಿಸ್ತೀನಿ. ಯಾಕಂತ ಹೇಳಿದರೆ ಕೆಲವೊಬ್ಬರು ಕ್ರೋಮ್ ಬ್ರೌಸರ್ನಲ್ಲಿ ಹೋಗ್ಬಿಟ್ಟು ಸರ್ಚ್ ಮಾಡಿ ಡೈರೆಕ್ಟಾಗಿ ಅದನ್ನು ಮಾಡೋದಕ್ಕೆ ಇಷ್ಟಪಡಲ್ಲ, ಸೇಫ್ಟಿ ಪರ್ಪಸ್ಸಿಗೆ. ಪ್ಲೇಸ್ಟೋರಲ್ಲಿದ್ದರೆ ಅದನ್ನು ಮಾಡ್ಕೊತಾರೆ. ಈಗ ನಾನು 2 ಸ್ಟೆಪ್ಪಲ್ಲಿ ನಿಮಗೆ ತೋರಿಸ್ತೀನಿ. ತುಂಬ ಜನ ಬ್ರೌಸರ್ನಲ್ಲಿ ಯಾವ ರೀತಿ ಮಾಡೋದಂತ ತೋರಿಸಿದ್ದಾರೆ, ಯಾರೂ ಕೂಡ ಆ್ಯಪ್ನಲ್ಲಿ ಯಾವ ರೀತಿ ನೀವು ಇದನ್ನು ಕ್ರಿಯೇಟ್ ಮಾಡ್ಕೊಳ್ಳೋದಂತ ತೋರಿಸಿಲ್ಲ. ಬನ್ನಿ ವಿಡಿಯೋನ ಶುರು ಮಾಡೋಣ. ಸಿಂಪಲಾಗಿ ಕ್ರೋಮ್ ಬ್ರೌಸರ್ನ ಓಪನ್ ಮಾಡ್ಕೊಳ್ಳೋಣ. ಕ್ರೋಮ್ ಬ್ರೌಸರ್ನ ಓಪನ್ ಮಾಡಿದ ಮೇಲೆ ಇಲ್ಲಿ ನಾವು GEMINI ಅಂತೇಳಿ ಹೊಡೆದು ಸರ್ಚ್ ಮಾಡಬೇಕು. ಸರ್ಚ್ ಮಾಡಿದ ಮೇಲೆ ಇಲ್ಲಿ ಮೇಲ್ಗಡೆ ನೋಡ್ಬೋದು, ನಮಗೆ ಈ ರೀತಿಯಾಗಿ ಬರುತ್ತೆ. ಇಲ್ಲಿ ನಿಮಗೆ ಇಲ್ಲಿ ಮೇಲ್ಗಡೆ ಲೋಗೋ ಕಾಣ್ತಿದೆ ನೋಡಿ, ಅಲ್ಲಿ ನಿಮಗೇನಾದರೂ ಸೈನ್ ಇನ್ ಅಂತ ಬಂತು ಅಂದರೆ ನೀವು ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಬಿಟ್ಟು ಸೈನ್ ಇನ್ ಮೇಲೆ ಕ್ಲಿಕ್ ಮಾಡಿಕೊಂಡು ನೀವು ನಿಮ್ಮ ಜಿಮೇಲ್ ಐಡಿನ ಸೆಲೆಕ್ಟ್ ಮಾಡಿ ಪಾಸ್ವರ್ಡ್ ಕೇಳಿದರೆ ಎಂಟರ್ ಮಾಡಿ ನೆಕ್ಸ್ಟು ಡನ್ ಅಂತೇಳಿ ಕೊಡಬೇಕು. ಆವಾಗ ಅಲ್ಲಿ ಸೈನ್ ಇನ್ ಆಗುತ್ತೆ. ನಂತರ ಏನು ಮಾಡಬೇಕು ಅಂತ ಹೇಳಿದ್ರೆ ಸಿಂಪಲಾಗಿ ಇಲ್ಲಿ ಕೆಳಗಡೆ ನಿಮಗೆ ಪ್ಲಸ್ ಐಕಾನ್ ಕಾಣ್ತಾ ಇದೆ ನೋಡಿ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಬಿಟ್ಟು ಅಪ್ಲೋಡ್ ಫೈಲ್ ಅಂತ ಇದೆ ನೋಡಿ, ಅದ್ರ ಮೇಲೆ ಸಿಂಪಲಾಗಿ ಕ್ಲಿಕ್ ಮಾಡಿಕೊಂಡು ನೆಕ್ಸ್ಟು ನೀವು ನಿಮ್ಮ ಫೋಟೋಸ್ನ ಓಪನ್ ಮಾಡ್ಕೊಂಬಿಟ್ಟು ಯಾವ ಫೋಟೋನ ನೀವು ಆ ರೀತಿ ಚೇಂಜ್ ಮಾಡಬೇಕಂತಿದ್ರೆ ಅದನ್ನು ಸೆಲೆಕ್ಟ್ ಮಾಡ್ಕೋಬೇಕು. ನಾನು ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಪ್ರಾಂಪ್ಟ್ ಕೊಟ್ಟಿದ್ದೇನೆ, ಅದನ್ನು ನೀವು ಆ್ಯಸ್ ಇಟ್ ಈಸ್ ಯಾವ ರೀತಿ ಅದನ್ನು ಕ್ಲಿಕ್ ಮಾಡಿಕೊಂಡು ಈ ರೀತಿ ಪೇಸ್ಟ್ ಮಾಡಿ ಸೆಂಡ್ ಮಾಡಬೇಕಾಗುತ್ತೆ. ಸೆಂಡ್ ಮಾಡಿದ ಮೇಲೆ ಲೋಡಿಂಗ್ ತೊಗೊಂಡ್ಬಿಟ್ಟು 1 ನಿಮಿಷದೊಳಗೆ, ಅಂದರೆ ಒಂದು 10 ರಿಂದ 20 ಸೆಕೆಂಡ್ ಒಳಗೆ ಅದು ಫೋಟೋ ರೆಡಿ ಆಗಿಬಿಟ್ಟು ನಿಮಗೆ ಬರುತ್ತೆ. ಇಲ್ಲಿ ವೇಟ್ ಮಾಡಬೇಕಾಗತ್ತೆ ನಾವು, ಅದು ಆಗೋ ಮಟ್ಟ. ನಿಮಗೆ ಕೆಲವೊಬ್ಬರಿಗೆ ಈ ರೀತಿ ಏನಾದರೂ ಬಂತು ಅಂತ ಹೇಳಿದರೆ ನೀವು ಸಿಂಪಲಾಗಿ ಬೆಸ್ಟ್ ಆಪ್ಷನ್ ಅಂತ ಹೇಳಿದರೆ ನಿಮ್ಮ ಮೊಬೈಲ್ನಲ್ಲಿ ಪ್ಲೇಸ್ಟೋರ್ನ ಓಪನ್ ಮಾಡ್ಕೋಬೇಕಾಗತ್ತೆ. ಪ್ಲೇಸ್ಟೋರ್ನ ಓಪನ್ ಮಾಡಿಕೊಂಡು ಅಲ್ಲಿ ಆ್ಯಸ್ ಇಟ್ ಈಸ್ ನೀವು ಜಿಮಿನಿ ಅಂತೇಳಿ ಸರ್ಚ್ ಮಾಡಬೇಕು. GIMINI ಅಂತೇಳಿ ಸೆಲೆಕ್ಟ್ ಮಾಡ್ಕೊಂಡಿದ್ಮೇಲೆ ಅಲ್ಲಿ ಒಂದು ಅಪ್ಲಿಕೇಶನ್ ಬರುತ್ತೆ. ಇದೇನು ಭಾಳ ಸೈಜಿಂದೇನಿಲ್ಲ, ಕೇವಲ 2 MB ಅಪ್ಲಿಕೇಶನ್ ಆಗಿದೆ. ಇದನ್ನು ನಾವು ಇನ್ಸ್ಟಾಲ್ ಮಾಡ್ಕೋಬೇಕಾಗತ್ತೆ. ಇನ್ಸ್ಟಾಲ್ ಮಾಡ್ಕೊಂಡಿದ್ಮೇಲೆ ಇದು ನಮಗೆ ಇದು ಒಂದೇ ಪರ್ಪಸ್ಸಿಗೆ ಇದು ಯೂಸ್ ಆಗುತ್ತೆ ಅಂತೇನಿಲ್ಲ. ನಮಗೆ ಫೋಟೋ ಎಡಿಟಿಂಗ್ ಆಗಿರ್ಬೋದು, ನಮಗೆ ಯಾವುದೋ ಒಂದು ಇನ್ಫಾರ್ಮೇಷನ್ ಹುಡ್ಕೋದಾಗಿರ್ಬೋದು, ಎಲ್ಲದಕ್ಕೂ ಕೂಡ ಇದು ಯೂಸ್ ಆಗುತ್ತೆ. ಈಗ ನಾವೇನು ಮಾಡಬೇಕು ಅಂತೇಳಿದ್ರೆ ನಾವು ಸೈನ್ ಇನ್ ಮಾಡ್ಕೊಂಡಿದ್ರೆ ಆಟೋಮೆಟಿಕ್ಕಾಗಿ ನಮ್ಮ ಜಿಮೇಲಿನ ಸೈನ್ ಇನ್ ಮಾಡ್ಕೊಳುತ್ತೆ. ಬೈ ಚಾನ್ಸ್ ನಾವು ಮಾಡ್ಕೊಂಡಿಲ್ಲ ಅಂತೇಳಿದ್ರೆ ಫಸ್ಟ್ ಟೈಮ್ ಯೂಸ್ ಮಾಡ್ತಾಯಿದ್ರೆ ನಮ್ಮ ಜಿಮೇಲ್ ಅಕೌಂಟನ್ನು ಸೆಲೆಕ್ಟ್ ಮಾಡ್ಕೊಂಬಿಟ್ಟು ನಾವು ಅದನ್ನು ಸೈನ್ ಇನ್ ಮಾಡ್ಕೋಬೇಕು. ಆನಂತರ ಈಗ ಆಗಲೇ ನಾನು ನಿಮಗೆ ತೋರಿಸಿದ್ನಲ್ಲ, ಸೇಮ್ ಟು ಸೇಮ್ ಆ್ಯಸ್ ಇಟ್ ಈಸ್ ಇಲ್ಲಿ ಇಮೇಜ್ ಮೇಲೆ ಕ್ಲಿಕ್ ಮಾಡ್ಕೊಂಬಿಟ್ಟು ಪ್ಲಸ್ ಮೇಲೆ ಕ್ಲಿಕ್ ಮಾಡಿ ಆನಂತರ ಗ್ಯಾಲರಿಗೆ ಹೋಗ್ಬಿಟ್ಟು ನೀವು ಯಾವ ಫೋಟೋನ ಚೇಂಜ್ ಮಾಡ್ಬೇಕಂತಿದ್ರೆ ಅದನ್ನು ಸೆಲೆಕ್ಟ್ ಮಾಡ್ಕೊಂಬಿಟ್ಟು ನಾನು ನಿಮಗೆ ಆಗಲೇ ಏನು ಪ್ರಾಂಪ್ಟ್ ಕೊಟ್ಟಿದ್ನಲ್ಲ ಅದನ್ನು ಆ್ಯಸ್ ಇಟ್ ಈಸ್ ನೀವು ಪೇಸ್ಟ್ ಮಾಡಿ ನೆಕ್ಸ್ಟು ಈ ರೀತಿಯಾಗಿ ಸಬ್ಮಿಟ್ ಮಾಡಬೇಕು. ಸಬ್ಮಿಟ್ ಮಾಡಿದ್ಮೇಲೆ ಅದು ಸ್ವಲ್ಪ ಲೋಡಿಂಗ್ ತೊಗೊಳುತ್ತೆ, ಅಂದರೆ 10 ರಿಂದ 20 ಸೆಕೆಂಡು ವೇಟ್ ಮಾಡಬೇಕಾಗತ್ತೆ. ವೇಟ್ ಮಾಡಿದ್ಮೇಲೆ ಇದು ನಮಗೆ ಇಮೇಜ್ ಜನ್ರೇಟ್ ಆಗಿ ಅದು ಬರುತ್ತೆ. ಇಲ್ಲಿ ನೋಡ್ಬೋದು, ಇಲ್ಲಿ ನಮಗೆ ಈ ರೀತಿಯಾಗಿ ಅದು ಜನ್ರೇಟ್ ಆಗಿ ಬಂದಿದೆ. ಅಥವಾ ಫ್ರೆಂಡ್ಸ್ ಕೆಲವೊಬ್ಬರಿಗೆ ಅದು ಏನು ನಾಟ್ ಅವೈಲೇಬಲ್ ಅಂತ ಬರುತ್ತೆ, ಆವಾಗ ಸರ್ವರ್ ಸ್ವಲ್ಪ ಬ್ಯುಸಿ ಇರೋದ್ರಿಂದ ಹಂಗಾಗಿರುತ್ತೆ. ಮತ್ತೊಂದು ಸತಿ ನೀವು ಅದನ್ನೇ ಪ್ರಾಂಪ್ಟನ್ನು ಸೇಮ್ ಇಮೇಜನ್ನು ಸೆಲೆಕ್ಟ್ ಮಾಡ್ಕೊಂಬಿಟ್ಟು ನೆಕ್ಸ್ಟು ಸೇಮು ಆ್ಯಸ್ ಇಟ್ ಈಸ್ ನೀವು ಅದನ್ನು ನೀವು ಸಬ್ಮಿಟ್ ಮಾಡಿಕೊಂಡ್ರೆ ಅಲ್ಲಿ ಅದು ಐತಲ್ಲ ವರ್ಕ್ ಆಗುತ್ತೆ. ನೆಕ್ಸ್ಟ್ ಜನ್ರೇಟ್ ಆದಮೇಲೆ ಅದನ್ನು ಯಾವ ರೀತಿ ಡೌನ್ಲೋಡ್ ಮಾಡ್ಕೊಳ್ಳೋದು ಅಂತೇಳಿ ನೀವು ತೋರಿಸ್ತಾ ಇದ್ದೀನಿ ನೋಡಿ. ಈಗ ನಾವು ಸಿಂಪಲಾಗಿ ಇದ್ರ ಮೇಲೆ ಇಮೇಜ್ ಮೇಲೆ ಕ್ಲಿಕ್ ಮಾಡ್ಕೊಂಬಿಟ್ಟು ಸೇವ್ ಅಂತೇಳಿ ಕ್ಲಿಕ್ ಮಾಡಿದರೆ ಅದು ಸೇವ್ ಆಗುತ್ತೆ. ಅಥವಾ ನಿಮಗೆ ಇನ್ನೂ ಬೆಸ್ಟ್ ಅಂತೇಳಿದ್ರೆ ಇದ್ರ ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ಇಲ್ಲಿ ಡೌನ್ಲೋಡ್ ಅಂತ ಆಪ್ಷನ್ ಬರುತ್ತೆ ನೋಡಿ, ಅದ್ರ ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ಅದು ಡೌನ್ಲೋಡ್ ಆಗುತ್ತೆ. ಅಥವಾ ನಾವಿಲ್ಲಿ ಎಲ್ಲಾದರೂ ಶೇರ್ ಮಾಡಬೇಕು ಅಂದರೆ ಇಲ್ಲಿ ಕ್ಲಿಕ್ ಮಾಡ್ಕೊಂಬಿಟ್ಟು ಇದನ್ನು ಇಲ್ಲಿ ನಮಗೆ ವಾಟ್ಸಪ್ ಬೇಕೋ ಯಾವುದಕ್ಕೆ ಬೇಕೋ ನಾವು ಅದನ್ನು ಇಲ್ಲಿ ಶೇರ್ ಮಾಡ್ಕೋಬೋದು.
ನೋಡಿ ಈ ರೀತಿ ನಾವು ಅದನ್ನು ಶೇರ್ ಮಾಡ್ಕೋಬೋದು. ಇದು ಒಂದಕ್ಕೆ ಅಂತ ಅಲ್ಲ, ನೀವು ಬ್ಯಾಕ್ಗ್ರೌಂಡ್ ರಿಮೂವ್ ಮಾಡ್ಕೊಳೋದಕ್ಕಾಗಿರ್ಬೋದು, ನಿಮಗೆ ಯಾವುದಾದ್ರೂ ಫೋಟೋನ ನೀವು ಏನಾದರೂ ಎಡಿಟಿಂಗ್ ಮಾಡ್ಕೊಳೋದಾಗಿರ್ಬೋದು, ಯಾವುದೇ ರೀತಿ ನಿಮಗೇನಾದರೂ ಇನ್ಫಾರ್ಮೇಷನ್ ಬೇಕಿದ್ರೆ ಅದಕ್ಕೆಲ್ಲ ಇದನ್ನು ನೀವು ಜಿಮಿನಿನ ಯೂಸ್ ಮಾಡ್ಕೋಬೋದು. ಬೆಸ್ಟ್ ಆ್ಯಪ್ ಅಂತ ಹೇಳ್ಬೋದು ಫ್ರೆಂಡ್ಸ್. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ. ಇದೇ ಥರ ಹೆಚ್ಚಿನ ವಿಡಿಯೋಗಳಿಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ನೋಡೋದಕ್ಕೆ ಧನ್ಯವಾದಗಳು. ಜೈ ಹಿಂದ್, ವಂದೇ ಮಾತರಂ. ಮತ್ತೊಮ್ಮೆ ಸಿಗೋಣ.